ಖಾಸಗಿ ಪಿಜಿಯೊಂದರಲ್ಲಿ ವಿದ್ಯಾರ್ಥಿನಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ನೇಣು ಹಾಕಿಕೊಂಡಿರುವಂತಹ ಸ್ಥಿತಿಯಲ್ಲಿ ವಿದ್ಯಾರ್ಥಿನಿ ಶವ ಈಗ ಪತ್ತೆಯಾಗಿರುವಂತದ್ದು. ಖಾಸಗಿ ಪಿಜಿಯಲ್ಲಿ ವಿದ್ಯಾರ್ಥಿನಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ನೇಣು ಹಾಕಿಕೊಂಡಿರುವಂತಹ ಸ್ಥಿತಿಯಲ್ಲಿ ಈಗ ವಿದ್ಯಾರ್ಥಿನಿ ಶವ ಪತ್ತೆಯಾಗಿದೆ. ನೇಣು ಹಾಕಿಕೊಂಡ ದೃಶ್ಯ ಸಿಸಿಟಿವಿಯಲ್ಲಿ ಈಗ ಸೆರೆಯಾಗಿರುವಂತದ್ದು. ಪಿಜಿಯಿಂದ ಹೊರಗೆ ಬಂದ ಇತರೆ ವಿದ್ಯಾರ್ಥಿನಿಯರು ನೇಣು ಬಿಚ್ಚಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಪಿಜಿ ಸಿಬ್ಬಂದಿಯವರು ಈಗ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ನಿನ್ನೆ ಸಂಜೆ ಈ ಘಟನೆ ನಡೆದಿದೆ. ಸೀಮಾ ರಾಥೋಡ್ ಎಂಬ ವಿದ್ಯಾರ್ಥಿನಿ ಈಗ ಮೃತ ದುರ್ದೈವಿ. ಬಾಗಲಕೋಟೆಯ ವಾಗ್ದೇವಿ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಈಕೆಯಾಗಿದ್ಲು. ಖಾಸಗಿ ಪಿಜಿಯೊಂದರಲ್ಲಿ ಈಗ ವಿದ್ಯಾರ್ಥಿನಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ನೇಣು ಹಾಕಿಕೊಂಡಿರುವ ಸ್ಥಿತಿಯಲ್ಲಿ ವಿದ್ಯಾರ್ಥಿನಿಯ ಶವ ಪತ್ತೆಯಾಗಿದೆ. ನೇಣು ಹಾಕಿಕೊಂಡ ದೃಶ್ಯ ಈಗ ಸಿಸಿಟಿವಿಯಲ್ಲಿ ಸೆರೆ ಕೂಡ ಆಗಿರುವಂತದ್ದು. ಪಿಜಿಯಿಂದ ಹೊರಬಂದಂತಹ ಇತರೆ ವಿದ್ಯಾರ್ಥಿನಿಯರು ನೇಣು ಬಿಚ್ಚಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಪಿಜಿ ಸಿಬ್ಬಂದಿಯವರು ಕೂಡ ಈಕೆಯನ್ನ ಈಗ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಈ ಒಂದು ಘಟನೆ ನಡೆದಿರುವುದು ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ನಿನ್ನೆ ಸಂಜೆ ಈ ಘಟನೆ ನಡೆದಿದೆ. ಸೀಮಾ ರಾಥೋಡ್ ಎಂಬ ವಿದ್ಯಾರ್ಥಿನಿ ಈಗ ಮೃತ ದುರ್ದೈವಿ. ಅವರ ಕುಟುಂಬಸ್ಥನ ಆಕ್ರಂದನ ಈಗ ಮುಗಿಲು ಮುಟ್ಟಿರುವಂತದ್ದು. ಯಾಕೆ ಆ ಯುವತಿ ನೇಣಿಗೆ ಶರಣಾದ್ಲು ಎಂಬ ಶಂಕೆ ಇನ್ನೂ ವ್ಯಕ್ತವಾಗಿಲ್ಲ. ಈ ಬಗ್ಗೆ ಅನುಮಾನಾಸ್ಪದ ಸಾವು, ಈ ಬಗ್ಗೆ ತನಿಖೆ ಕೂಡ ಈಗ ಮುಂದುವರಿಯುತ್ತೆ ಅಂತ ಕೆಲವು ಮಾಹಿತಿಗಳು ಲಭ್ಯವಾಗಿದೆ. ಬಾಗಲಕೋಟೆಯ ವಾಗ್ದೇವಿ ಪಿಯು ಕಾಲೇಜ್ ಒಂದರಲ್ಲಿ ವಿದ್ಯಾರ್ಥಿನಿ ವ್ಯಾಸಂಗವನ್ನ ಪಡಿತಾ ಇದ್ಲು. ಆದರೆ ಪಿಜಿಯಲ್ಲಿ ಇರುವಂತಹ ವಿದ್ಯಾರ್ಥಿನಿ ಈಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾಳೆ. ನೇಣು ಹಾಕಿಕೊಂಡ ಸ್ಥಿತಿಯಲ್ಲಿ ಈಗ ವಿದ್ಯಾರ್ಥಿನಿಯ ಶವ ಪತ್ತೆಯಾಗಿದೆ. ಈಕೆಯ ಸಾವು ಅನುಮಾನಾಸ್ಪದವಾಗಿದ್ದು ಈ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸಬೇಕಿದೆ. Warden, sub, come with in city hospital here.